ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹಾವೇರಿಯಲ್ಲಿ ಹೆಚ್ಚಾಯಿತು ಮೂತ್ರ ವಿಸರ್ಜನೆಯ ಕಿಚ್ಚು. ದೇವಾಲಯದಲ್ಲಿ ವಿಕೃತಿ ಮೆರೆದಿದ್ದ ಕಿಡಿಗೇಡಿ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ನಾಳೆ ಶಿಗ್ಗಾವಿ ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿವೆ. ನಾಳೆ ಶಿಗ್ಗಾವಿ ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ಕೊಟ್ಟಿದ್ದು, ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಬಂದ್ ನಡೆಯುತ್ತಾ ನೋಡಬೇಕಿದೆ. ಬಂದ್ಗೆ ಕರೆ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದ ಭಾರೀ ಭದ್ರತೆ. ಬಂದ್ ಕರೆ ಹಿನ್ನೆಲೆ ಮುತಾಲಿಕ್ಗೆ ಹಾವೇರಿ ಜಿಲ್ಲೆ ಎಂಟ್ರಿಗೆ ನಿರ್ಬಂಧ ಹೇರಲಾಗಿದೆ. 2 ತಿಂಗಳು ಹಾವೇರಿ ಜಿಲ್ಲೆ ಪ್ರವೇಶ ಮಾಡದಂತೆ ನಿರ್ಬಂಧ ಹೇರಿದ್ದಾರೆ. ಹಾವೇರಿ ಜಿಲ್ಲಾಡಳಿತದಿಂದ ಪ್ರವೇಶ ನಿರ್ಬಂಧಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿನೇ ಶಿಗ್ಗಾವಿ ಬಂದ್ಗೆ ಕರೆ ಕೊಟ್ಟಿರೋದು. ಆದರೆ ಬಂದ ಸಂದರ್ಭದಲ್ಲಿ, ಈ ಪ್ರತಿಭಟನೆ ಹೋರಾಟ ಬಂದ್ ಆಗುವಂಥ ಸಂದರ್ಭದಲ್ಲಿ ಏನಾದರೂ ಪ್ರಚೋದನೆ ನೀಡುವಂಥ ಭಾಷಣ ಮಾಡಿದರೆ ಅಥವಾ ದ್ವೇಷಪೂರಿತ ಭಾಷಣಗಳನ್ನು ಮಾಡಿದರೆ ಅದಕ್ಕೆ ಆ್ಯಕ್ಷನ್ ತೆಗೆದುಕೊಳ್ಳಲಾಗುತ್ತೆ. ಆ ರೀತಿ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಬಂದ್ಗೆ ಕರೆ ನೀಡಿರುವಂಥ ಪ್ರಮೋದ್ ಮುತಾಲಿಕ್ ಅವರಿಗೆ ಜಿಲ್ಲಾಡಳಿತ ಇಲ್ಲಿಗೆ ಬರಬಾರ್ದು ಅಂತೇಳಿ, ಎಂಟ್ರಿ ಕೊಡಬಾರ್ದು ಅಂತೇಳಿ ನಿರ್ಬಂಧವನ್ನು ಹೇರಲಾಗಿದೆ. ದೇವಸ್ಥಾನದಲ್ಲಿ ನೋಡಿ, ಇದೇ ವ್ಯಕ್ತಿ ಮೂತ್ರ ವಿಸರ್ಜನೆ ಮಾಡಿದ್ದಾನೆ ಅನ್ನುವಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ದೇವಾಲಯದಲ್ಲಿ ವಿಕೃತಿ ಮೆರೆದಿದ್ದಂಥ ಕಿಡಿಗೇಡಿಯ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದ್ದು, ಶಿಗ್ಗಾವಿ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಗುತ್ತೆ ನೋಡಬೇಕಿದೆ. ಪ್ರಮೋದ್ ಮುತಾಲಿಕ್ ಶಿಗ್ಗಾವಿಗೆ ಬರುವಂತಿಲ್ಲ ಅಂದರೂ ಕೂಡ ಉಳಿದಂತೆ ಏನು ಸಂಘಟನೆ ಕರೆ ಕೊಟ್ಟಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಜನರು ಬಂದ್ನಲ್ಲಿ ಭಾಗಿಯಾಗ್ತಾರಾ, ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡ್ತಾರಾ ನೋಡಬೇಕು.